ನಮಸ್ಕಾರ ಸ್ನೇಹಿತರೆ. ಗಿಲ್ಲಿ ಹವಾ ಹೇಗಿದೆ ಅನ್ನೋದು ಸಾಕಷ್ಟು ವಿಡಿಯೋಗಳು ಲಭ್ಯವಿದೆ. ಮೊನ್ನೆ ನಡೆದ ಕನಕೋತ್ಸವದಲ್ಲಿ ಗಿಲ್ಲಿ ಪಾಪ್ಯುಲಾರಿಟಿ ಹೇಗಿದೆ ಅನ್ನೋದಕ್ಕೆ ಸಾಕ್ಷಿ ಸಿಕ್ಕಿತ್ತು. ಏನ್ ಹವಾ ಅಂತೀರಾ? ಅದು ಅಬ್ಬಬ್ಬಾ! ಗಿಲ್ಲಿ ಕೇವಲ ಬಿಗ್ ಬಾಸ್ ಕಪ್ ವಿನ್ ಆಗಿದ್ದಾನೆ ಅನ್ನೋದು ನಿಜಕ್ಕೂ ಸುಳ್ಳು. ಈ ಹಿಂದೆ ಬಿಗ್ ಬಾಸ್ ಕಪ್ ಮಾತ್ರ ಗೆದ್ದವರಿಗೂ ಗಿಲ್ಲಿಗೂ ಅಜಗಜಾಂತರ ವ್ಯತ್ಯಾಸವಿದೆ. ಅದು ವೋಟಿಂಗ್ ಮೂಲಕವೂ ಪ್ರೂವ್ ಆಗಿದೆ. ಹೊರಗೆ ಜನಸಾಗರದಿಂದಲೂ ಸಾಬೀತಾಗಿದೆ. ಹಾಗಾಗಿ ಏನೋ ಗಿಲ್ಲಿ ಹವಾ ಇವತ್ತು ನಿಂತಿಲ್ಲ. ದಿನೇ ದಿನೇ ಜ್ವರದ ರೀತಿ ಜಾಸ್ತಿ ಆಗ್ತಾನೆ ಇದೆ. ಗಿಲ್ಲಿ ಹವಾ ಹೇಗಿದೆ ಅನ್ನೋದು ಸಾಕಷ್ಟು ವಿಡಿಯೋಗಳು ಲಭ್ಯವಿದೆ. ಗಿಲ್ಲಿ ಸ್ಟೈಲ್ ನಲ್ಲಿಯೇ ಹೇಳೋದಾದ್ರೆ ಏನ್ರಿ ಜನ ಅನ್ನೋ ರೀತಿ ಇತ್ತು. ಗಿಲ್ಲಿ ಬರ್ತಿದ್ರೆ ಪೊಲೀಸರ ಸರ್ಪಕಾವಲು ಹಾಕೊಂಡಿದ್ರು. ಯಾರು ಹತ್ರ ಸುಳಿಯಲು ಬಿಡ್ಲಿಲ್ಲ. ಅಷ್ಟೇ ಯಾಕೆ ಸ್ಟೇಜ್ ಮೇಲೆ ಕೆಲ ಅಭಿಮಾನಿಗಳು ಏಕಾಏಕಿ ಬಂದ್ಬಿಟ್ರು. ಅಲ್ಲಿದ್ದ ಆಯೋಜಕರಿಗೆ ದೊಡ್ಡ ತಲೆನೋವಾಯ್ತು. ಇದೊಂದೇ ಅಲ್ಲ, ಗಿಲ್ಲಿ ಇವತ್ತಿಗೂ ಹೊರಗೆ ಬರೋಕೆ ಆಗ್ತಿಲ್ಲ. ಇನ್ನು ಅಜ್ಞಾನವಾಸಿಯಾಗಿಯೇ ಇದ್ದಾನೆ. ಅನಾರೋಗ್ಯದ ಹಿನ್ನೆಲೆಯಲ್ಲಿ ರೆಸ್ಟ್ ಮಾಡ್ತಿದ್ದಾನೆ. ಹೊರಗೆ ಬಂದ್ರೆ ಜನ ಮುತ್ತಿಗೆ ಹಾಕುವಷ್ಟು ಪಾಪ್ಯುಲಾರಿಟಿ ಗಿಲ್ಲಿಗೆ ಬಂದಿದೆ ಅಂದ್ರೆ ನಿಜಕ್ಕೂ ತಪ್ಪೇ ಆಗೋದಿಲ್ಲ. ಕೇವಲ ಗಿಲ್ಲಿ ಮಾತ್ರವಲ್ಲ, ಅವರ ಮನೆಯವರು ಕೂಡ ಪಾಪ್ಯುಲರ್ ಆಗಿದ್ದಾರೆ. ಅದಕ್ಕೊಂದು ಎಕ್ಸಾಂಪಲ್ ಇದೊಂದು ಬ್ಯೂಟಿಫುಲ್ ಆರ್ಟ್. ಗಿಲ್ಲಿ ಮತ್ತು ಈತನ ತಾಯಿಯ ಪೇಂಟಿಂಗ್ ಈಗ ಸಖತ್ ಟ್ರೆಂಡ್ ಆಗ್ತಿದೆ. ಬ್ಯಾಕ್ ಗ್ರೌಂಡ್ ನಲ್ಲಿ ಜೋಗಿ ಹಾಡು ಬೇರೆ. ಜನರು ಇಷ್ಟಪಡೋಕೆ ಇದಕ್ಕಿಂತ ಬೇರೇನ್ ಬೇಕು? ಗಿಲ್ಲಿಗೆ ಕೇವಲ ಬಿಗ್ ಬಾಸ್ ಕಪ್ ಗೆದ್ದಿದ್ರೆ ಒಂದು ವಾರವೋ ಒಂದು ತಿಂಗಳು ಹವಾ ಇರ್ತಿತ್ತು. ಆದ್ರೆ ಗಿಲ್ಲಿ ಗೆದ್ದಿರೋದು ಕೇವಲ ಕಪ್ ಅಲ್ಲ, ಕೋಟ್ಯಾಂತರ ಕನ್ನಡಿಗರ ಹೃದಯ. ಹಾಗಾಗಿ ಗಿಲ್ಲಿ ಪಾಪ್ಯುಲಾರಿಟಿ ಕಡಿಮೆ ಆಗೋ ಚಾನ್ಸಸ್ ಕಡಿಮೆಯೇ. ಸ್ನೇಹಿತರೆ, ಗಿಲ್ಲಿಯ ಈ ಹವಾ ನೋಡಿ ನಿಮ್ಗೆಲ್ಲ ಏನ್ ಅನ್ಸುತ್ತೆ ಅನ್ನೋದನ್ನ ಕಾಮೆಂಟ್ ಬಾಕ್ಸ್ ಅಲ್ಲಿ ಕಾಮೆಂಟ್ ಮಾಡಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿ ಇರೋ ಬೆಲ್ ಐಕಾನ್ ನ ಹಿಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಧನ್ಯವಾದಗಳು.